ನಗರದಲ್ಲಿ ಒಂದು ಬಿಸಿಲಿನ ಬೆಳಗ್ಗೆ ಸ್ಪೈಡಿ ಎಂದು ಕರೆಯಲ್ಪಡುವ ಯುವ ಪೀಟರ್ ಪಾರ್ಕರ್ ಬೀದಿಗಳಲ್ಲಿ ತೂಗಾಡುತ್ತಿದ್ದಾಗ ಯಾರೋ ಕೂಗುತ್ತಿರುವುದನ್ನು ಕೇಳಿದರು. ಸಹಾಯ ಮಾಡಿ, ನನ್ನ ಹೊಸ ಸ್ನೀಕರ್ಗಳು ಕಳುವಾಗಿವೆ. ಅದು ಟಾಮಿ, ತನ್ನ ನೆಚ್ಚಿನ ಲೈಟ್ ಅಪ್ ಸ್ನೀಕರ್ಗಳನ್ನು ಖರೀದಿಸಿದ ಪುಟ್ಟ ಹುಡುಗ. ಸ್ಪೈಡಿ ಅವನ ಪಕ್ಕದಲ್ಲಿ ಇಳಿದನು. ಚಿಂತಿಸಬೇಡಿ ಟಾಮಿ, ನಾವು ಅವುಗಳನ್ನು ಮರಳಿ ಪಡೆಯುತ್ತೇವೆ. ಅವನು ತನ್ನ ಸೂಪರ್ ಹೀರೋ ಸ್ನೇಹಿತರಾದ ಮೈಲ್ಸ್ ಮೊರೆಲ್ಸ್, ಅಕ್ಕ ಸ್ಪಿನ್ ಮತ್ತು ಗ್ವೆನ್ ಸ್ಟೇಸಿ, ಅಕ್ಕ ಗೋಸ್ಟ್ ಸ್ಪೈಡರ್ ಗೆ ಕರೆ ಮಾಡಿದನು. ತನ್ನ ಟ್ರ್ಯಾಕರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ವೆನ್ ಪ್ರದೇಶವನ್ನು ಸ್ಕ್ಯಾನ್ ಮಾಡಿದಾಗ ಉದ್ಯಾನವನಕ್ಕೆ ಹೋಗುವ ಹೊಳೆಯುವ ಹೆಜ್ಜೆಗುರುತುಗಳು ಕಂಡುಬಂದವು. ಹೋಗೋಣ ಎಂದು ಮೈಲ್ಸ್ ಕೂಗುತ್ತಾ ಕಾರ್ಯಪ್ರವೃತ್ತನಾದನು. ಉದ್ಯಾನವನದಲ್ಲಿ ಅವರು ಸ್ನೀಕರ್ಗಳನ್ನು ಕಂಡುಕೊಂಡರು, ಆದರೆ ಅವು ಒಂದು ಚೇಷ್ಟೆಯ ರೋಬೋಟ್ನಲ್ಲಿದ್ದವು. ಅದು ದಿನವಿಡೀ ಹೊಳೆಯುವ ವಸ್ತುಗಳನ್ನು ಸಂಗ್ರಹಿಸುತ್ತಿತ್ತು, ಅವುಗಳನ್ನು ನಿಧಿ ಎಂದು ಭಾವಿಸಿತ್ತು. ಸ್ಪೈಡಿ ಅದರ ಮುಂದೆ ತೂಗಾಡಿತು. ಹೇ, ಅದು ನಿನಗೆ ಸೇರಿಲ್ಲ. ರೋಬೋಟ್ ಗೊಂದಲಕ್ಕೊಳಗಾಗಿ ಬೀಟ್ ಮಾಡಿತು. ಅವು ಹೊಳೆಯುತ್ತವೆ, ಗ್ವೆನ್ ಮುಗುಳ್ನಕ್ಕೂ ನಿಧಾನವಾಗಿ ವಿವರಿಸಿದಳು. ಹೊಳೆಯುವ ವಸ್ತುಗಳು ಮೋಜಿನವು, ಆದರೆ ನಿಮ್ಮದಲ್ಲದ ಏನನ್ನಾದರೂ ತೆಗೆದುಕೊಳ್ಳುವ ಮೊದಲು ನೀವು ಕೇಳಬೇಕು. ರೋಬೋಟ್ ಸ್ವಲ್ಪ ಹೊತ್ತು ನಿಲ್ಲಿಸಿತು, ನಂತರ ಸ್ನೀಕರ್ಗಳನ್ನು ಹಿಂತಿರುಗಿಸಿತು. ಪೀಟರ್ ಅವುಗಳನ್ನು ಟಾಮಿಗೆ ಕೊಟ್ಟನು. ಅವನು ಧನ್ಯವಾದಗಳು ಸ್ಪೈಡಿ ತಂಡ ಎಂದು ಹುರಿದುಂಬಿಸಿದನು. ಮೈಲ್ಸ್ ಮತ್ತೊಂದು ಮಿಷನ್ ಪೂರ್ಣಗೊಂಡಿದೆ ಎಂದು ಸೇರಿಸಿದನು. ಅವರು ಆಕಾಶಕ್ಕೆ ಹಾರುತ್ತಿದ್ದಂತೆ ಸ್ಪೈಡಿ ನೆನಪಿಡಿ, ಹೀರೋ ಆಗಿರುವುದು ಎಂದರೆ ಸರಿಯಾದ ಕೆಲಸವನ್ನು ಮಾಡುವುದು, ಯಾರೂ ನೋಡದಿದ್ದರೂ ಸಹ.